ಯುಕೆ ನ್ಯೂಸ್ ಸುದ್ದಿವಾಹಿನಿ. ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಪಂಚಮಸಾಲಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಪಂಚಮಸಾಲಿ ಸಮಾಜದ ತಾಲೂಕಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಂಚಮಸಾಲಿ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಮಾತನಾಡಿ, ಪಂಚಮಸಾಲಿ ಸಮಾಜ ಸಂಘಟನೆ ಹಳ್ಳಿ ಕಡೆಗೆ ಸಾಗಬೇಕಾಗಿದೆ. ಪಂಚಮಸಾಲಿ ಸಂಘಟಿತರಾಗಿ ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಬೆಳೆಯಬೇಕಾಗಿದೆ ಎಂದರು. ಶ್ರಾವಣ ಮಾಸದಲ್ಲಿ ರಾಜ್ಯದ 18 ಜಿಲ್ಲೆಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದೇನೆ. ಮೀಸಲಾತಿ ಸರ್ಕಾರದ ಸೌಲಭ್ಯಕ್ಕಾಗಿಯೇ ಸಮಾಜ ಸಂಘಟನೆಗೆ ಮುಂದಿನ ತಿಂಗಳು ತಾಲೂಕಿನ ಪ್ರತಿ ಹಳ್ಳಿಗೆ ಕಡೆಗೆ ಬರುತ್ತೇವೆ ಎಂದರು. ಆಂತರಿಕವಾಗಿ ಗಟ್ಟಿಯಾಗಲು ಧಾರ್ಮಿಕ ಸಂಸ್ಕಾರ, ವಿಭೂತಿ, ಲಿಂಗ ದೀಕ್ಷೆ ಮಾಡಿ ಸಮಾಜ ಸಂಘಟನೆಗೆ ಮುಂದಾಗಿರಿ ಎಂದರು. ರಂಗಭಾರತಿ ಕಾರ್ಯಾಧ್ಯಕ್ಷ MP ಸುಮಾ ವಿಜಯ್ ಮಾತನಾಡಿ, ಪಂಚಮಸಾಲಿ ಸಮಾಜದ ಬಡ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿ ಆಸರೆಯಾಗಿ ಅವರ ಭವಿಷ್ಯತ್ತಿಗೆ ಮಾರ್ಗವನ್ನು ನೀಡಿ ಎಂದು ಹೇಳಿದರು. ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ, ಗವಿಮಠದ ಡಾಕ್ಟರ್ ಹಿರಿಶಾಂತ ವೀರ ಸ್ವಾಮೀಜಿ, ಹಿರೇಮಲ್ಲನಕೆರೆ ಮಠದ ಚನ್ನಬಸವ ಸ್ವಾಮೀಜಿ, ಡಾಕ್ಟರ್ ರಾಮಸ್ವಾಮಿ ರಾಕೇಶಯ್ಯ ಸಾನ್ನಿಧ್ಯ ವಹಿಸಿದ್ದರು. ಪಂಚಮಸಾಲಿ ನೌಕರರ ರಾಜ್ಯಾಧ್ಯಕ್ಷ ಉತ್ತಂಗಿ ರವಿ, ಹರಿಹರ ಬ್ಯಾಂಕ್ ಅಧ್ಯಕ್ಷ ಅಂಗಡಿ ವೀರಣ್ಣ, ರಾಜ್ಯ ಯುವ ಘಟಕ ಅಧ್ಯಕ್ಷ ಕಿಚಡಿ ಕೊಟ್ರೇಶ್, ನೌಕರರ ಸಂಘದ ಅಧ್ಯಕ್ಷ VV ಜಗದೀಶ್ ಮಾತನಾಡಿದರು. ಪಂಚಮಸಾಲಿ ತಾಲೂಕು ಅಧ್ಯಕ್ಷ KS ಶಾಂತನಗೌಡ, ಮಹಿಳಾ ಘಟಕದ ಅಧ್ಯಕ್ಷ ಅಕ್ಕಮ್ಮ, ಮುಖಂಡರಾದ K ಮುದುಕಪ್ಪ, TK ಬ್ಯಾಡಗಿ, ನಾಗಭೂಷಣ್ ಮಲ್ಕಿ ಒಡೆಯರ್, VC ಪಾಟೀಲ್, S ವೀರಪ್ಪ, ಸೊಪ್ಪಿನ ವೀರಪ್ಪ, ME ಪಾಟೀಲ್, ಗಡ್ಡಿ ಪತ್ರೆಪ್ಪ, BB ಅಸುಂಡಿ, HG ಪಾಟೀಲ್, MB ಬಸವರಾಜ್, ಸೊಪ್ಪಿನ ಮಂಜುನಾಥ, ಹಣ್ಣಿ ಶಶಿಧರ್, TP ವೀರೇಂದ್ರ, ಚನ್ನವೀರನಗೌಡ, DV ವೀರೇಶ್, AJ ಭದ್ರಗೌಡ ಸೇರಿದಂತೆ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಯುವರಾಜ್ ಮತ್ತು ಸಂಗಡಿಗರು ಪ್ರಾರ್ಥನೆಯನ್ನು ಹಾಡಿದರು. HK ಮಹೇಶ್ ಸ್ವಾಗತಿಸಿದರು. ಬಸಟ್ಟಿ ಪ್ರಕಾಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಕಾಶ್ ನಿರೂಪಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ನೌಕರರನ್ನು ಹಾಗೂ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪಂಚಮಸಾಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು.